ಇದಾರಲ್ಲ ಈ KEDB ಲ್ಯಾಂಡ್ ಅಕ್ವಿಷನ್ ಬೋರ್ಡ್ ಅಲ್ಲಿ ಇವರು ಒಬ್ರು ಇದ್ದಾರೆ. ಈಗ ಕಳೆದ 3 ಏನು ಮಂಡಳಿ ಸಭೆಗಳಾಗಿದೆ ಅದರಲ್ಲಿ ಒಂದು ಸಭೆಯಲ್ಲಿ ನಮ್ಮ ಚೇರ್ಮನ್ ಆಬ್ಸೆಂಟ್ ಆಗಿದ್ದಾರೆ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಬ್ಸೆಂಟ್ ಆಗಿದ್ದಾರೆ. ಅದಾದ ನಂತರ 2 ಪೊಲ್ಯೂಷನ್ ಬೋರ್ಡ್ ಆಗಿದೆ ಮೇಡಮ್. ಇವರು ಈ ಪರಿಸ್ಥಿತಿ ಎಲ್ಲ ಏನಂದ್ರೆ NGT ಕೇಸ್ ನಡೆಸ್ತಾ ಇದೆ. ಮತ್ತೆ NGT ಕೇಸಲ್ಲಿ ಅವರು ಕೂಡ ಒಬ್ರು ಇದಾಗಿದ್ದಾರೆ ಅಂತ ಅವರು ಕೂಡ ಇದರ ಬಗ್ಗೆ ಒಂದು ರೆಡ್ ಫ್ಲಾಗ್ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ಅಂದರೆ ಒಂದು ಸಭೆಗೆ ಆಬ್ಸೆಂಟ್ ಆಗಿದ್ದಾರೆ. ನೆಕ್ಸ್ಟ್ ನಡೆದ 2 ಸಭೆಯಲ್ಲಿ ಇವರು ಯಾವುದೇ ರೆಡ್ ಫ್ಲಾಗ್ ಹಾಕಿಲ್ಲ, ಮತ್ತು ಏನು ಡಿಸೆಂಟ್ ರೈಸ್ ಮಾಡಿಲ್ಲ, ಹಂಗೆ ಕಣ್ಣು ಮುಚ್ಕೊಂಡು ಬಂದಿದ್ದಾರೆ. ನಮಗೆ ಕಾನ್ಷಿಯಸ್ ಕೀಪರ್ಸ್ ಅಂತ ಇವ್ರಿಗೆ ಹೇಳ್ತಾರೆ, ವಾಚ್ ಡಾಗ್ಸ್ ಅಂತಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಇಲ್ಲ ನಮ್ಮ NGT ಇರ್ಬೋದು, ಇಲ್ಲ ಕೋರ್ಟ್ಗಳಿರ್ಬೋದು. ಇವ್ರದ್ದೆಲ್ಲ ಏನಂತ ಹೇಳಿದ್ರೆ ಈ ಸರ್ಕಾರಗಳು ಏನು ಕಾರ್ಯಾಂಗ ದಾರಿ ತಪ್ಪುತ್ತೆ, ಅಧಿಕಾರಿಗಳು ಹೆಂಗಂದ್ರೆ ಇವ್ರು ದಾರಿ ತಪ್ಪಿದಾಗ ಇವ್ರನ್ನ ಟ್ರ್ಯಾಕಲ್ಲಿ ತರಲಿಕ್ಕೆ ಇವ್ರ ಜವಾಬ್ದಾರಿ. ನಮಗೆ ಒಂದು ನ್ಯಾಯಾಂಗ ಇರ್ಬೋದು, ಇಲ್ಲ ಇವ್ರು ವಾಚ್ ಡಾಗ್ಸ್ ಅಂತ NGT ಇರ್ಬೋದು. ಇವ್ರದ್ದೆಲ್ಲ ಏನಂತ ಹೇಳಿದ್ರೆ ದಾರಿ ಯಾರು ತಪ್ಪಿದಾಗ ಮತ್ತೆ ವಾಪಸ್ ತರಲಿಕ್ಕೆ ಹಂಗಿಲ್ಲ. ಇವರು ಏನಂತ ಹೇಳಿದ್ರೆ ಇವರೇ ಅದ್ರಲ್ಲಿ ಪಾಲ್ದಾರ ಆಗ್ತಾ ಇದ್ದಾರೆ. ಎಲ್ಲ ರಾಜಿ ಹೆಂಗಂದ್ರೆ ಏನಂತಂದ್ರೆ ನನ್ನ ಬೆನ್ನು ನೀನು ಕರಿಯಪ್ಪ, ನೀನು ಬೆನ್ನು ನಾನು ಕರಿತೀವಿ, ಬರೋದಲ್ಲಿ ಇಬ್ರು ಹಂಚ್ಕೊಳ್ಳೋಣ. ಯಾರಿಗೆ ಪೆಟ್ಟು ಬೀಳೋದು? ಶ್ರೀಸಾಮಾನ್ಯನಿಗೆ, ರೈತರಿಗೆ. ಇವ್ರದ್ದು ಮೇಡಮ್, ಇವ್ರದ್ದು ಹೆಂಗಂತ ಹೇಳಿದ್ರೆ ನಾವು ಎಲ್ಲ ಆ ಪಕ್ಷ ಈ ಪಕ್ಷ ಅಂತ ನಾನೇ ಹೇಳಲ್ಲ, ಎಲ್ಲ ಪಕ್ಷದಲ್ಲಿ ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ. ಇದ್ರು ಏಕಾಂತಯ್ಯ ಅಂತ ಅವ್ರಿದ್ರು, ರಮೇಶ್ ಕುಮಾರ್, ಕೆಲವರು ನಿಯತ್ತಾಗಿರೋ ಅವ್ರಿದ್ದಾರೆ. ಇನ್ನು ಕೆಲವ್ರು ಏನು ಗೊತ್ತಾ ಮೇಡಮ್, ಸಿಕ್ಕಿದೆ ಬಡ ರೈತ, ಇವನಿಗೆ ಏನು ಅಷ್ಟು ಜಾಸ್ತಿ ಓದಿರಲ್ಲ ಮೇಡಮ್, 10ನೇ ಕ್ಲಾಸು 5ನೇ ಕ್ಲಾಸು ಹಿಂಗೆ ಓದ್ಕೊಂಡಿರ್ತಾರೆ. ಅವರಿಗೆ ಕೃಷಿ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಅವ್ರ ಹತ್ರ ಏನು ಸಿಗುತ್ತೆ ಅದನ್ನ ಕಿತ್ಕೊಂಡ್ಬಿಡೋದು, ಬೇರೆ ಕೆಲಸನೇ ಇಲ್ಲ, ದಂಧ ಮೇಡಮ್ ಇವ್ರಿಗೆಲ್ಲ. ನಾನು ಹೇಳ್ತೀನಿ ಮೇಡಮ್, ಒಬ್ಬ ಮನುಷ್ಯನಿಗೆ ನಾನು ಹೇಳ್ತೀನಿ, ದೇವರು ಒಂದಿಷ್ಟು ಆಯುಷನ್ ಕೊಟ್ಟಿರ್ತಾನೆ, ಒಂದಿಷ್ಟು ಊಟ ಅಂತ ಕೊಟ್ಟಿದ್ದಾನೆ, ಒಂದಷ್ಟು ಆಸ್ತಿ ಮಾಡಿದ್ರೆ ಸಾಕು. ಇವರು 1 ತಲೆಮಾರಲ್ಲ 2 ತಲೆಮಾರಲ್ಲ 10 ತಲೆಮಾರಿಗಾದ್ರೂ ಕೂಡ ಕೂತ್ಕೊಂಡು ತಿಂದ್ರು ಸವಿಯಲ್ಲ. ಆದರೂ ಯಾಕೆ ಈ ಥರ ಮಾಡ್ತಾರೆ? ಒಂದು ಸರಿ ನಾನು ಹೇಳ್ತೀನಿ ನೋಡಿ, ಯೋಗಿ ವೇಮನ ಇದ್ದಾರೆ, ಅವ್ರು ಸ್ವಲ್ಪ ಹೋಗಲಿ, ನಮ್ಮ ಬಸವೇಶ್ವರ ಇದ್ದಾರೆ, ಅವ್ರದ್ದು ಸ್ವಲ್ಪ ಚಿಂತನೆಗಳು ಇವ್ರದ್ದು ಏನಂದ್ರೆ ಇವ್ರ ಚಿಂತನೆಗಳೆಲ್ಲ ಹೆಂಗಂತಂದ್ರೆ ಬಸವೇಶ್ವರ ಅವ್ರ ಹೆಸರು ಹೇಳ್ತಾರೆ, ಅವ್ರಿಗೊಂದು ಮಾಲೆ ಹಾಕ್ಬಿಟ್ಟು ಬರ್ತಾರೆ. ಯೋಗಿ ವೇಮನ ಚಿಂತನೆ ಮಾಡ್ತಾರೆ. ಅವರು ಚಿಂತನೆ ಏನಂದ್ರೆ ಅವ್ರದ್ದು ಬಾಯಲ್ಲಿ ಮಾತ್ರ ಬರ್ತದೆ, ಮತ್ತೆ ಮಾಡೋದೆಲ್ಲನೂ ಭಾರಿ ಲೂಟಿ ಬಡವರು ಹೊಟ್ಟೆ ಮೇಲೆ ಮಾಡೋದು. ಒಂದು ಹೇಳ್ತೀನಿ ಮೇಡಮ್, ಇಷ್ಟು ಜನ ರೈತರಿದೆಯಲ್ಲ, ಇವರು ಹೊಟ್ಟೆ ಮೇಲೆ ಹೊಡೆದ್ರೆ ನಿಜವಾಗ್ಲೂ ನೀವು ನಂಬ್ತೀರ ಇಲ್ವಾ? ನಾನು ಇವಾಗಲೂ ಹೇಳ್ತೀನಿ, ಭಗವದ್ಗೀತೆಯಲ್ಲಿ ಏನು ಹೇಳಿದರೆ, ಕರ್ಮ ಸಿದ್ಧ ಅಂತ 100ಕ್ಕೆ 100 ಶತಸಿದ್ಧ. ನಾನು ಹೇಳ್ತೀನಿ, ಖಂಡಿತ ಇವ್ರ ಮನೆಗಳು ಉದ್ಧಾರ ಆಗಲ್ಲ, ನಿಮಗೆ ಕರ್ಮ ವಾಪಸ್ ಬರುತ್ತೆ. ಡೆಫಿನೆಟ್ ಆಗಿ ಹೇಳ್ತೀನಿ, ಒಳ್ಳೇದು ಮಾಡಿ ಒಳ್ಳೇದಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ತಾರೆ, ಇಷ್ಟು ಮಾಡಿದೆಲ್ಲ ನೋಡ್ತಾ ಇದೀವಲ್ಲ, ನಿಮ್ಮ ಮಕ್ಕಳೆಲ್ಲ ರೌಡಿಗಳಾಗ್ತಾರೆ, ಜೈಲುಗಳು ಹೋಗ್ತಾರೆ, ಫಾರಿನ್ನಲ್ಲಿ ಹೋಗಿ ಅಲ್ಸಾಯಿ ಬರ್ತಾರೆ, ಇದೆಲ್ಲ ಹಾಕಿ ಬರ್ತಾರೆ. ಈಗ ನಾವು ನೋಡಿ ನಮ್ಮ ನೆಲದಲ್ಲಿ ದುಡಿತೀವಿ, ಊಟ ಮಾಡ್ತೀವಿ, ರಾತ್ರಿ ನಿದ್ದೆ ನೆಮ್ಮದಿಯಾಗಿ ಬರ್ತೀವಿ. ಇದನ್ನ ಯಾಕೆ ಹಾಳು ಮಾಡ್ತಾರ? ಇದು ಶಾಪ ತಟ್ಟುತ್ತೆ ಅಷ್ಟೇ. ನೋಡಿ, ಕರ್ಮ ನಿಮ್ಮನ್ನ ಬಿಡೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರೇ, DK ಶಿವಕುಮಾರ್ ಅವರೇ, MB ಪಾಟೀಲ್ ಅವರೇ, ನೀವು ಮಾಡಿದ ಕರ್ಮ ನಿಮ್ಗೆ ಖಂಡಿತವಾಗ್ಲೂ ತಟ್ಟುತ್ತೆ. ಹಾಗಾಗಿ ಆನೇಕಲ್ನ ರೈತರು ಇವತ್ತು ಎಚ್ಚೆತ್ತುಕೊಂಡಿದ್ದಾರೆ, ನಿಮ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅವರ ಎಚ್ಚರಿಕೆಗೆ ಮಣಿದು ಅವರು ನೆಲವನ್ನ ಉಳಿಸಿಕೊಡುವ ಜವಾಬ್ದಾರಿ ನಿಮ್ಮದು. ಇಲ್ಲದಿದ್ರೆ ನಿಮ್ಮ ಸಮಾಜವಾದ ಬೆಂಕಿಗೆ ಹಾಕಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನ ಸಂಪರ್ಕಿಸಿ. ವಿಜಯ ಟೈಮ್ಸ್ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ. ನಮ್ಮ ಹೋರಾಟಕ್ಕೆ ನಿಮ್ಮ ನೈತಿಕ ಬೆಂಬಲ ಇದ್ದೇ ಇರುತ್ತೆ. ಅದೇ ರೀತಿ ಯಾರ ಮುಲಾಜಿಗೂ ಒಳಗಾಗದೆ ನಾವು ದಿಟ್ಟವಾಗಿ ನೇರವಾಗಿ ಹೋರಾಟ ಮಾಡಕ್ಕೆ ನಿಮ್ಮ ಆರ್ಥಿಕ ಸಹಾಯವೂ ಬೇಕು. ಹಾಗಾಗಿ ನಮಗೆ ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮನ್ನ ಆರ್ಥಿಕವಾಗಿ ಇನ್ನೂ ಕೂಡ ಸಬಲೀಕರಿಸಿ. ಆ ಮೂಲಕ ನಮ್ಮ ಹೋರಾಟಕ್ಕೆ ಸಾಥ್ ಕೊಡಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್. ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಪ್ರಾಣ ತೆಗೆಯಲು ಸಿದ್ಧ, ಭೂಮಿ ಕೊಡುವುದಿಲ್ಲ. ಪ್ರಾಣ ತೆಗೆಯಲು ಸಿದ್ಧ, ಭೂಮಿ ಕೊಡುವುದಿಲ್ಲ. ಸಿದ್ಧ, ಭೂಮಿ ಕೊಡುವುದಿಲ್ಲ. ಭೂಮಿಯ ಒಡೆಯ ಹಸಿರು, ಉಸಿರು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ನೀರಿದ್ದರೆ ನಾಳೆ, ರೈತರಿದ್ದರೆ ನಾಳೆ. ನೀರಿದ್ದರೆ ನಾಳೆ.